ಒಂದು ರಾತ್ರಿ ಊರ ಹೊರಗಿನ ಒಂದು ಸಣ್ಣ ಮನೆಯ ಚಾವಡಿಯಲ್ಲಿ ಒಬ್ಬ ಮನುಷ್ಯ ಕೂತಿದ್ದ. ಕಣ್ಣಲ್ಲಿ ನೀರು, ಮನಸ್ಸಲ್ಲಿ ಖಾಲಿತನ, ಕೈಯಲ್ಲಿ ಒಂದು ಹಳೆ ಭಗವದ್ಗೀತೆ ಪುಸ್ತಕ. ಅವನಿಗೆ ಗೊತ್ತಿರಲಿಲ್ಲ, ಆ ರಾತ್ರಿ ಅವನು ಓದುವಂಥ ಒಂದು ಶ್ಲೋಕ ಅವನ ಇಡೀ ಜೀವನದ ದಿಕ್ಕನ್ನೇ ಬದಲಿಸಿಬಿಡತ್ತೆ ಅಂತ. ಇದು ಆ ಕಥೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಒಂದು ಸಣ್ಣ ಬಾಡಿಗೆ ಮನೆ. ಅದರಲ್ಲಿ ಇರೋದು 3 ಜನ: ರಾಘವೇಂದ್ರ, ಅವನ ತಾಯಿ ಮತ್ತು ಅವನ ಸಣ್ಣ ತಂಗಿ. ರಾಘವೇಂದ್ರನಿಗೆ ವಯಸ್ಸು 32. ತುಮಕೂರಿನಿಂದ ಬೆಂಗಳೂರಿಗೆ ಬಂದು 14 ವರ್ಷ ಆಗಿತ್ತು. ಅಪ್ಪ ಸತ್ತಾಗ ಅವನಿಗೆ 18 ವರ್ಷ. ಆ ದಿನದಿಂದ ಮನೆ ನಡೆಸ್ತಿದ್ದು ಅವನೊಬ್ಬನೇ. ಡಿಗ್ರಿ ಮಾಡಿ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಕೆಲಸಕ್ಕೆ ಸೇರಿದ್ದ. ಸಂಬಳ ಸಣ್ಣದೇ, ಆದರೆ ಮನಸ್ಸು ದೊಡ್ಡದಾಗಿತ್ತು. ತಂಗಿ ಓದ್ಲಿ ಅಂತ ಲೋನ್ ಮಾಡಿದ್ದ. ತಾಯಿ ಹೆಲ್ತ್ ಸರಿ ಇಲ್ಲ ಅಂತ ತಿಂಗಳ ಔಷಧಕ್ಕೆ ಹಣ ಕಟ್ತಿದ್ದ. ಹೊರಗೆ ನೋಡಿದ್ರೆ ಎಲ್ಲ ಸರಿ ಇದ್ದ ಹಾಗೆ ಕಾಣಿಸ್ತಿತ್ತು, ಆದರೆ ಒಳಗೆ ರಾಘವೇಂದ್ರ ಬಿಡಿ ಬಿಡಿಯಾಗಿ ಒಡೆದು ಹೋಗ್ತಿದ್ದ. ಅದು ಮಾರ್ಚ್ ತಿಂಗಳು, ಕೋವಿಡ್ ನಂತರದ ದಿನಗಳು. ಕಂಪನಿ ದಿಢೀರ್ ಮುಚ್ಚಿ ಹೋಯ್ತು. ರಾಘುಗೆ ಕೆಲಸ ಹೋಯ್ತು. ಹೊಸ ಕೆಲಸ ಹುಡುಕೋಕೆ 3 ತಿಂಗಳು ಪ್ರಯತ್ನ ಮಾಡ್ದ. ಸಾಲಾಗಿ ಇಂಟರ್ವ್ಯೂ ಕೊಟ್ಟ. ರಿಜೆಕ್ಷನ್ ಮೇಲೆ ರಿಜೆಕ್ಷನ್ ಬಂತು. ದಿನಕ್ಕೆ ಒಂದ್ಸಲ ಊಟ ಮಾಡ್ತಿದ್ದ. ಉಳಿದ ಊಟ ತಾಯಿಗೆ ಮತ್ತು ತಂಗಿಗೆ ಹಂಚ್ತಾ ಇದ್ದ. ಬಾಡಿಗೆ ಬಾಕಿ ಇತ್ತು, ಲೋನ್ EMI ತಪ್ತಿತ್ತು, ಬ್ಯಾಂಕಿಂದ ಕರೆ ಬರ್ತಿತ್ತು. ತಾಯಿ ಕೇಳ್ತಿದ್ರು, ರಾಘು, ಅಡಿಗೆ ಅಕ್ಕಿ ಮುಗ್ದಿದೆ ಮಗು ಅಂತ. ಆ ಮಾತು ಕೇಳಿ ರಾಘು ಟಾಯ್ಲೆಟ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ. ಮೊಣಕಾಲ್ ಮೇಲೆ ತಲೆ ಇಟ್ಟ. ಒಂಟಿಯಾಗಿ ಅತ್ತುಬಿಟ್ಟ. ದೇವರು ಇದಾನ ಅಂತ ಅನ್ನಿಸ್ತಿತ್ತು ಆ ಕ್ಷಣ. ಯಾಕೆ ಇಷ್ಟು ಕಷ್ಟ? ಯಾಕೆ ನಾನು ಮಾತ್ರ? ಸರಿಯಾಗಿ ಬದುಕಿದ್ರು ಯಾಕೆ ಇಷ್ಟು ನೋವು ಅಂತ ಕೇಳ್ಕೊಂಡ. ಉತ್ತರ ಇರಲಿಲ್ಲ, ಕೇಳೋರಿಲ್ಲ, ನಂಬಿಕೆ ಕಾಣಿಸ್ತಿರ್ಲಿಲ್ಲ. ಅಂಥ ರಾತ್ರಿ ಒಂದು ಘಟನೆ ಆಯಿತು. ಅವತ್ತು ರಾತ್ರಿ ಮನೆ ಹೊರಗೆ ಭಾರಿ ಮಳೆ. ರಾಘು ಚಾವಡಿಯಲ್ಲಿ ಕೂತಿದ್ದ. ಮನೆಯಲ್ಲಿ ಕರೆಂಟ್ ಹೋಗಿತ್ತು. ಮೊಬೈಲ್ ಬ್ಯಾಟರಿ ಖಾಲಿ. ಹೊರಗೆ ಹೋಗೋ ದಾರಿ ಇಲ್ಲ. ಆಗ ಟೇಬಲ್ ಮೇಲೆ ಅಮ್ಮನ ಹಳೆ ಭಗವದ್ಗೀತೆ ಕಾಣಿಸ್ತು. ಹಳದಿ ಆದ ಪುಟಗಳು. ಅಮ್ಮ ಅದನ್ನ ತುಂಬ ಪ್ರೀತಿಯಿಂದ ಇಡ್ತಾ ಇದ್ರು. ರಾಘು ಅದನ್ನ ಇತ್ಕೊಂಡ. ಕ್ಯಾಂಡಲ್ ಹಚ್ಚಿ ಪುಸ್ತಕ ತೆಗೆದ. ಮನಸ್ಸಿಗೆ ಅರ್ಥ ಆಗ್ಲಿ ಬಿಡ್ಲಿ ಓದ್ಬೇಕು ಅಂತ ಅನ್ನಿಸ್ತು. ಪುಟ ತಿರುಗಿಸ್ತಾ ಅಧ್ಯಾಯ 4ಕ್ಕೆ ಬಂದ. 9ನೇ ಶ್ಲೋಕ ಕಣ್ಣಿಗೆ ಬಿತ್ತು. ಶ್ಲೋಕ ಹೀಗಿತ್ತು: ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಆ ಶ್ಲೋಕದ ಕೆಳಗೆ ಅಮ್ಮ ಕನ್ನಡದಲ್ಲಿ ಬರೆದಿದ್ರು: ನನ್ನ ಜನ್ಮ ಮತ್ತು ಕರ್ಮ ದಿವ್ಯವಾದದ್ದು. ಇದನ್ನ ನಿಜವಾಗಿ ಅರ್ಥ ಮಾಡಿಕೊಂಡ ಮನುಷ್ಯ ಸತ್ತ ಮೇಲೆ ಮತ್ತೆ ಹುಟ್ಟೋದಿಲ್ಲ, ನನ್ನ ಹತ್ರ ಬರ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಹೀಗೆ ಬರೆದಿದ್ರು ಅಮ್ಮ. ರಾಘು ಅದನ್ನ ಮತ್ತೆ ಓದ್ದ. ಮೊದಲು ಅರ್ಥ ಆಗಲಿಲ್ಲ, ಆದರೆ ಒಂದು ಮಾತು ಎದೆಗೆ ನಾಟ್ತು: ದಿವ್ಯಂ ಅನ್ನುವಂಥ ಪದ. ದೇವರ ಕರ್ಮ ದಿವ್ಯ ಆಯಿತು ಅಂದರೆ ನಮ್ಮ ಕಷ್ಟಗಳ ಹಿಂದೆ ಏನಾದರೂ ಒಂದು ದಿವ್ಯ ಉದ್ದೇಶ ಇರುತ್ತಾ ಅಂತ ಪ್ರಶ್ನೆ ಮಾಡಿಕೊಂಡ. ಆ ಮಳೆಯ ರಾತ್ರಿ, ಆ ಕ್ಯಾಂಡಲ್ ಬೆಳಕಲ್ಲಿ ರಾಘು ಮೊದಲ ಬಾರಿ ಮನಸ್ಸಲ್ಲಿ ಕೃಷ್ಣನನ್ನ ಕೇಳ್ಕೊಂಡ, ಮಾತಿಲ್ಲದ ಪ್ರಾರ್ಥನೆಯಲ್ಲಿ. ಕೃಷ್ಣ, ನಿನ್ನ ಉದ್ದೇಶ ಏನಿದ್ರೂ ಅದು ದಿವ್ಯ ಅಂತ ನಂಬ್ತೀನಿ. ನನ್ನ ಕಷ್ಟ ಯಾಕೆ ಬಂತು ಅಂತ ಗೊತ್ತಿಲ್ಲ, ಆದರೆ ನೀನು ತಪ್ಪು ಮಾಡಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ಕೃಷ್ಣನ ಹತ್ರ ಮಾತಾಡ್ದ. ಕ್ಯಾಂಡಲ್ ಜ್ವಾಲೆ ನಿಶ್ಚಲವಾಗಿ ಉರಿತಿತ್ತು. ಮಳೆ ಮೆಲ್ಲಗೆ ತಣ್ಣಗಾಯಿತು. ರಾಘುನ ಕಣ್ಣಲ್ಲಿ ನೀರು ಬಂತು. ಈ ಬಾರಿ ಅವನು ಅಳ್ತಾ ಇದ್ದಿದ್ದು ಭಯದಿಂದ ಅಲ್ಲ, ನಂಬಿಕೆಯಿಂದ. ಮಾರನೇ ದಿವಸ ಬೆಳಗ್ಗೆ ರಾಘು ಎದ್ದ. ಏನೂ ಬದಲಾಗಿರಲಿಲ್ಲ ಹೊರಗೆ, ಆದರೆ ಒಳಗೆ ಒಂದು ಅಲ್ಪ ಶಾಂತಿ ಬಂದಿತ್ತು. ಅವತ್ತು ಅವನು ನೆರೆಮನೆ ಅಜ್ಜಿಗೆ ಸ್ವಲ್ಪ ಅಕ್ಕಿ ತಂದುಕೊಟ್ಟ. ತಾನು ಬಡತನದಲ್ಲಿ ಇದ್ರೂ ಅದೇ ಅಜ್ಜಿ 1 ತಿಂಗಳ ಮೊದಲೇ ರಾಘುನ ಕಾಲೇಜು ಸ್ನೇಹಿತನಿಗೆ ಹೇಳ್ತಿದ್ರು, ಆ ಹುಡುಗ ತುಂಬ ಒಳ್ಳೆಯವನು ಅಂತ. ಆ ಸ್ನೇಹಿತ ರಾಘುಗೆ ಕರೆ ಮಾಡ್ದ, ನಮ್ಮ ಕಂಪನಿಯಲ್ಲಿ ಒಂದು ಅಕೌಂಟ್ಸ್ ಪೋಸ್ಟ್ ಇದೆ, ನೀನು ಇಂಟರ್ವ್ಯೂ ಕೊಡ್ತೀಯಾ ಅಂತ. ರಾಘು ಮಾರನೇ ದಿವಸ ಹೋದ. ಕೆಲಸ ಸಿಕ್ತು. ಅದು ಕಾಕತಾಳೀಯ ಅಲ್ಲ ಅಂತ ರಾಘುಗೆ ಅನ್ನಿಸ್ತು, ಅದು ದಿವ್ಯ ಕರ್ಮ. ಆಮೇಲಿನ ದಿನಗಳಲ್ಲಿ ರಾಘು ಪ್ರತಿದಿನ ಭಗವದ್ಗೀತೆ ಓದೋಕೆ ಶುರು ಮಾಡ್ದ. ಬರೀ ಸಂಸ್ಕೃತ ಅಲ್ಲ, ಅರ್ಥ ಹುಡುಕಿ ಅನ್ವಯ ಮಾಡಿಕೊಂಡ. ತಂಗಿ ಕೋರ್ಸ್ ಮುಗಿಸಿ ಕೆಲಸಕ್ಕೆ ಸೇರಿದ್ಲು. ತಾಯಿ ಆರೋಗ್ಯ ಸ್ವಲ್ಪ ಸ್ಥಿರವಾಯಿತು. ರಾಘು ವಾರಕ್ಕೊಂದ್ಸಲ ಅನಾಥ ಮಕ್ಕಳ ಶಾಲೆಗೆ ಹೋಗಿ ಅಕೌಂಟ್ಸ್ ಕಲಿಸೋಕೆ ಶುರು ಮಾಡ್ದ, ಸಂಬಳ ಇಲ್ಲದೆ.
ಅವನ ಮನಸ್ಸಲ್ಲಿ ಒಂದೇ ಒಂದು ಮಾತು ಗಿರ್ಕಿ ಹೊಡಿತಿತ್ತು. ಕೃಷ್ಣನ ಕರ್ಮ ದಿವ್ಯ, ನನ್ನ ಕರ್ಮ ಕೂಡ ದಿವ್ಯ ಆಗಲಿ ಅಂತ. ರಾಘವೇಂದ್ರ ಈಗ ಬದಲಾಗಿದ್ದ ಅಂತ ಊರೆಲ್ಲ ಏನೂ ಮಾತಾಡಲಿಲ್ಲ, ಅವನು ಹೇಳ್ಕೊಳಕ್ಕೆ ಹೋಗಲಿಲ್ಲ. ಆದರೆ ಅವನ ಕಣ್ಣಲ್ಲಿ ಒಂದು ಶಾಂತಿ ಬಂದಿತ್ತು. ಅವನಿಗೆ ಅರ್ಥ ಆಗಿತ್ತು, ದೇವರನ್ನ ನಂಬೋದು ಅಂದರೆ ಎಲ್ಲ ಕಷ್ಟ ಥಟ್ಟನೆ ಮಾಯ ಆಗತ್ತೆ ಅಂತಲ್ಲ, ದೇವರನ್ನ ನಂಬೋದು ಅಂದರೆ ಕಷ್ಟ ಬಂದರೂ ಒಳ್ಳೆಯದೇ ಆಗ್ತಾ ಇದೆ ಅಂತ ನಂಬಿ ಮುಂದೆ ನಡೆಯೋದು ಅಂತ. ಕೃಷ್ಣ ಹೇಳ್ತಾನೆ, ನನ್ನ ಜನ್ಮ ಮತ್ತು ಕರ್ಮ ದಿವ್ಯ, ಅದನ್ನು ಅರ್ಥ ಮಾಡಿಕೊಂಡ ಮನುಷ್ಯ ಮೋಕ್ಷ ಪಡಿತಾನೆ ಅಂತ. ಇದರ ಅರ್ಥ ಇಷ್ಟೇ, ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಭಯ ಬಿಟ್ಟು ಒಳ್ಳೆ ಕರ್ಮ ಮಾಡ್ತಾ ಹೋದರೆ ಬಾಳು ಸ್ವರ್ಗ ಆಗುತ್ತೆ. ಇಲ್ಲದಿದ್ರೂ ಮನಸ್ಸು ಮಾತ್ರ ಖಂಡಿತ ಮೋಕ್ಷ ಕಾಣುತ್ತೆ. ನಿಮ್ಮ ಜೀವನದಲ್ಲೂ ಕತ್ತಲ ರಾತ್ರಿ ಬರಬಹುದು. ಆ ರಾತ್ರಿ ಭಗವದ್ಗೀತೆ ಒಂದ್ಸಲ ತಗೊಳ್ಳಿ. ಕೃಷ್ಣ ಮಾತಾಡ್ತಾನೆ ಮನಸ್ಸಿನ ಭಾಷೆಯಲ್ಲಿ. ಕೃಷ್ಣ ಭಕ್ತರಿಗೆ, ಗೀತೆ ಪ್ರಿಯರಿಗೆ ಮತ್ತು ಜೀವನದ ದಾರಿ ಹುಡುಕೋರಿಗೆ ಈ ಕಥೆ ಅರ್ಪಣೆ. ಹೇಗನಿಸ್ತು ಈ ಒಂದು ಕಥೆ ಹಾಗೂ ಶ್ಲೋಕದ ವಿವರಣೆ? ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಪ್ರತಿದಿನದ ಎಪಿಸೋಡ್ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟ್ಲಿ ಸಿಗುತ್ತೆ. ಕಂಟೆಂಟ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ.